ನಾನು ಡಾಕ್ಟರ್ ವೆಂಕಟೇಶ್ ರಾಠೋಡ್ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರು. ಸೊ ಈಗ ಬಿಸಿ ಊಟದ ಇದರಲ್ಲಿ ಬಿಡ್ನಾಳ ಸ್ಕೂಲಲ್ಲಿ ಸುಮಾರು ಒಂದು 245 ಸ್ಟೂಡೆಂಟ್ಸ್ಗಳಿಗೆ ಊಟ ಮಾಡಿದ್ಮೇಲೆ ಒಂದು ಸ್ವಲ್ಪ ಏನೋ ಹಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಅಲ್ಲಿ ಬಂದ್ಬಿಟ್ಟು ಅದನ್ನ ನೋಡಿದ್ದಾರೆ, ಕಣ್ಣಾರ್ಲೆ ನೋಡಿದ್ದಾರೆ. ಸೊ ಒಂದು 245ರಲ್ಲಿ ಅರೌಂಡ್ ಒಂದು 60 to 70 ಮೆಂಬರ್ಸ್ ಅಷ್ಟೇ ಇದನ್ನ ಸೇವಿಸಿದ್ದಾರೆ, ಅದನ್ನ ಫುಡ್ ಅನ್ನ. ಸೊ ಯಾವುದೇ ರೀತಿ ಮೇಜರ್ ಕಾಂಪ್ಲಿಕೇಶನ್ ಅಂತೂ ಏನೂ ಆಗಿಲ್ಲ. ಆಮೇಲೆ ಇದು ಆಕ್ಚುಲಿ ರೆಪ್ಟೈಲ್ಸ್ ಇದರಲ್ಲಿ ಯಾವುದೇ ಪಾಯ್ಸನ್ಸ್ ಇರುವುದಿಲ್ಲ. ಯೂಶಲಿ ಐಡಿಯಲಿ ನಾವೇನು ನೀವು ಸ್ನೇಕ್ ಬೈಟು ಆಮೇಲೆ ಚೇಳು ಇಂಥವೇನು ಕಡ್ದಾಗ ಏನ್ ವೆನಮ್ ಅಂತ ಹೇಳ್ಬಿಟ್ಟು ಅಂತೀವಿ ನಾವು, ಆ ರೀತಿ ಅದು ಪಾಯ್ಸನ್ ಆಗುದಿಲ್ಲ ಯೂಶಲಿ. ಬಟ್ ಪಾಯ್ಸನ್ ಆಗೋದು ಎದಕ್ಕಂತಂದ್ರೆ ಇದರಲ್ಲಿ ಅಲ್ಲಿ ಇಲ್ಲೆಲ್ಲ ಅಡ್ಡಾಡಿರ್ತಾವ, ಹಲ್ಲಿಗಳು ಅಡ್ಡಾಡಿರ್ತಾವ, ಏನಾರು ತಿಂದಿರ್ತಾವು, ಅದು ಎಲ್ಲ ಬಹಳ ಹೊತ್ತತನೂ ಒಳಗ ಹೋಗಿ ಅಲ್ಲೇ ಇತ್ತಂದ್ರೆ ಅದು ಕಂಟ್ಯಾಮಿನೇಷನ್ ಆಗಿ ಆ ರೀತಿ ಬ್ಯಾಕ್ಟೀರಿಯಲ್ ಕಂಟ್ಯಾಮಿನೇಷನ್ ಆಗಿ ಫುಡ್ ಪಾಯ್ಸನಿಂಗ್ ಆಗುವಂತ ಚಾನ್ಸಸ್ ಇರ್ತಾವು. ಆಸ್ ಸಚ್ ಅದರ ವಿಷಯದಿಂದ ಯಾವುದೇ ಕಾಂಪ್ಲಿಕೇಶನ್ ಆಗುದಿಲ್ಲ ಯೂಶಲಿ, ನಾವೇನ್ ಮನೆಯಲ್ಲಿ ಇರ್ತಾವಲ್ಲ ಹಲ್ಲಿಗಳು ಅಂತದ್ರಿಂದ. ಸೊ ಈಗ ನಾವು ಎಲ್ಲ ನೋಡಿದಾಗ ಯಾವ ಮಕ್ಕಳಿಗೂ ಏನು ಮೇಜರ್ ತೊಂದರೆಗಳಂತೂ ಏನೂ ಇಲ್ಲ. ಒಂದು ನಿಯರ್ಲಿ ಒಂದು 245 ಮಕ್ಕಳು ಬಂದಿದ್ರಲ್ಲಿ ಒಂದು 2 ಮಗುಗಷ್ಟೇ ಸ್ವಲ್ಪ ವಾಮಿಟಿಂಗ್ ಇತ್ತು. ಅದು ನಮ್ಮ ಕಡೆ ಇಲ್ಲಿ ಬಂದ ಮೇಲೆ ಆಕ್ಟಿವ್ ವಾಮಿಟಿಂಗ್ ಯಾವ ಇಲ್ಲ, ನಮ್ಗೆ ಒಂದ್ಸಲ ಹಾಸ್ಪಿಟಲ್ ಎಂಟ್ರಿ ಆದ್ಮೇಲೆ. ಸೊ ಹೊರಗಡೆನೆ ವಾಮಿಟಿಂಗ್ ಇದ್ವು, ಬಟ್ ಇಲ್ಲಿ ಬಂದ ಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಸ್ಟೇಬಲ್ ಇದಾರೆ. ಒಂದ್ 2 ಮಕ್ಕಳಿಗೆ ಅಷ್ಟೇ ಜ್ವರ ಇದಾವು. ಸೊ ಪ್ರೀವಿಯಸ್ಲಿ ಏನೋ ನೆಗಡಿ ಕೆಮ್ಮು ಇರಬಹುದು, ಅದರಿಂದ ಈಗ ಎಲ್ಲ ಸ್ವಲ್ಪ ಬಂದ ಮೇಲೆ ಜ್ವರ ಇದಾಗಿದೆ. ದಯವಿಟ್ಟು ನಾನು ಎಲ್ಲ ಪೇರೆಂಟ್ಸಿಗೆ ಏನ್ ರಿಕ್ವೆಸ್ಟ್ ಮಾಡ್ಕೊಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಯಾವ್ದು ಮೇಜರ್ ತೊಂದರೆ ಇಲ್ಲ, ತಾವೆಲ್ಲ ಗಾಬರಿ ಆಗುವಂತದ್ದು ಏನು ಇದು ಇಲ್ಲ. ಬಟ್ ಅದು ಏನ್ ಹಲ್ಲಿ ಬಿದ್ದಿದ್ದಲ್ಲ ಅದು ರಾಂಗ್, ಅದು ಬಿದ್ದಿರೋದು ಯಾವ್ದು ಅದನ್ನ ಅಡಿಗೆ ಮಾಡೋ ಟೈಮಲ್ಲಿ ಅದನ್ನ ಪ್ರಿಕಾಷನ್ ತಗೋಬೇಕಾಗಿತ್ತು. ಬಟ್ ಅದು ರಾಂಗ್ ಆಗುತ್ತೆ, ಅದೊಂದು ಪಾರ್ಟ್ ಬೇರೆ. ಬಟ್ ಈಗ ಸದ್ಯ ಮಕ್ಕಳಂತೂ ಎಲ್ಲ ಸ್ಟೇಬಲ್ ಇದಾರೆ, ಯಾವುದೇ ರೀತಿ ಪ್ಯಾನಿಕ್ ಆಗಕ್ ಹೋಗ್ಬೇಡ್ರಿ. ಡಾಕ್ಟರ್ಸ್ ಮೇಲೆ ಯಾವುದೇ ರೀತಿ ಪ್ರೆಷರ್ ಹಾಕಕ್ ಹೋಗ್ಬೇಡ್ರಿ, ಬಾಟ್ಲಿ ಹಚ್ಚ್ರಿ ಅದನ್ನ ಮಾಡ್ರಿ ಅಂತೇಳಿ. ಯಾಕಂದ್ರೆ ಸಣ್ಣ ಸಣ್ಣ ಹುಡುಗರು ಇರ್ತಾವು, ಆ ಬಾಟ್ಲ್ ಅನ್ನ ನಾವು ಅನ್ನೆಸೆಸರಿ ಬಾಟ್ಲ್ ಹಾಕಿದ್ವಿ ಅಂತಂದ್ರೆ ಮತ್ತೆ ಫ್ಲೂಯಿಡ್ ಓವರ್ಲೋಡ್ ಆಗಿಬಿಟ್ಟು ಇನ್ನೂ ತೊಂದರೆ ಆಗುವಂತ ಚಾನ್ಸಸ್ ಇರ್ತಾವು. ಸೊ ಡಾಕ್ಟರ್ಸ್ಗಳು ನಾನು ನಿಜವಾಗ್ಲೂ ಇಲ್ಲಿ ಏನ್ ನಮ್ ಕೀರ್ತಿಯಾಸ್ ಸರ್ ಇದಾರ ಮತ್ತೆ ಅವ್ರದ್ದೇನ್ ಟೀಮ್ ಐತಲ್ಲ, ನಿಜವಾಗ್ಲೂ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಯಾಕಂತಂದ್ರೆ ಬಂದ್ಬಿಟ್ಲೆ ಇಮಿಡಿಯೇಟ್ ಆಗಿ ಸಣ್ಣ ಮಕ್ಕಳದು ವೇನ್ ಸಿಗೋದು ಎಲ್ಲ ಬಹಳ ಕಷ್ಟ ಇರುತ್ತೆ. ಆದ್ರೂ ಒಂದು 160 ಜನ ಮಕ್ಕಳಿಗೂ ಎಲ್ಲರಿಗೂ IV ಫ್ಲೂಯಿಡ್ ಹಾಕಿ ಎಲ್ಲ ವೇನ್ಸ್ ಎಲ್ಲ ಕರೆಕ್ಟ್ ಆಗಿ ಇದನ್ ಮಾಡಿದ್ದಾರೆ. ಸೊ ಎಲ್ಲಾ ಮಕ್ಕಳು ಆಲ್ಮೋಸ್ಟ್ ಔಟ್ ಆಫ್ ಡೇಂಜರ್ ಇದಾರೆ. ಬಟ್ ಆದ್ರೂ ನಾವು ಇನ್ನೂ ನಿಗಾ ವಹಿಸ್ತೀವಿ. ಏನ್ ನಮ್ಮ ಆರೋಗ್ಯ ಇಲಾಖೆಯಿಂದ ಮತ್ತೆ ನಮ್ಮ ಡಾಕ್ಟರ್ಸ್ ಕಡೆಯಿಂದ ತಾಲೂಕು ಆಸ್ಪತ್ರೆಯಿಂದ ಏನ್ ನಾವು ಕೇರ್ ಬೇಕು ಅದನ್ನ ನಾವು ಡೆಫಿನೆಟ್ ಆಗಿ ಮಾಡ್ತೀವಿ. ಮುಂದಿನ ಏನೈತಿ ಈವ್ನಿಂಗ್ ತನ ನೋಡ್ಕೊಂಡು ಫರ್ದರ್ ವಿಲ್ ಟೇಕ್ ಕಾಲ್. ಎಲ್ಲ ಮಕ್ಕಳಿಗೂ ಮೆಡಿಸಿನ್ ಅವೈಲೇಬಲ್ ಇದೆ ಮೆಡಿಸಿನ್. ಇಲ್ಲಿಂದ ಮತ್ತೆ ಮುಂದೆ ಅಲ್ಲ, ರೆಫರ್ ಮಾಡುವಂತ ಪ್ರಸಂಗಗಳು ಯಾವ ಕಂಡು ಬಂದಿಲ್ಲ. ಯಾಕಂದ್ರೆ ಈಗ ನಾವು ಇಲ್ಲಿಂದ ರೆಫರ್ ಮಾಡಿದ್ವಿ ಅಂತಂದ್ರೂ ಅಲ್ಲಿನೂ ಏನ್ ಮಾಡ್ತಾರೆ, ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಅದೇ IV ಫ್ಲೂಯಿಡ್ ಕೊಡ್ತಾರ, ಏನು ವಾಂತಿ ಆಗಲಾರ್ದಂತ ಕೊಡ್ತಾರ, ಏನಾರು ಹೊಟ್ಟೆ ನೋವು ಇತ್ತಂದ್ರೆ ಹೊಟ್ಟೆ ನೋವಿಗೆ ಔಷಧಿ ಕೊಡ್ತಾರೆ. ಸೊ ಅವೆಲ್ಲ ಮೆಡಿಕೇಶನ್ ನಮ್ಗೆ ಇಲ್ಲೇ ಅವೈಲೇಬಲ್ ಇದೆ. ಆಮೇಲೆ ಎಲ್ಲ ನುರಿತ ವೈದ್ಯರೆಲ್ಲ ಇದಾರೆ, ನಾವು ಬಂದಿವಿ. ನಾನು ಈವನ್ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಇದೀನಿ ಅಂತಂದ್ರು ನಾನು ಚಿಕ್ಕ ಮಕ್ಕಳ ಡಾಕ್ಟರ್. ಸೊ ನಾವು ಎಲ್ಲ ಚೆಕ್ ಮಾಡಿ ನೋಡಿದೀವಿ. ಸೊ ಇನ್ನೂ ಟೀಮ್ ಏನ್ ಸಾಧ್ಯತೆ ಐತಿ, ಇನ್ನೂ ಬೇಕಂದ್ರೆ ಇನ್ನೂ ಡಾಕ್ಟರ್ಸ್ ಗಳಿಗೆ ಕರ್ಕೋತೀವಿ ನಾವು. ಸೊ ಇಲ್ಲೇ ಮ್ಯಾಕ್ಸಿಮಮ್ ಮ್ಯಾನೇಜ್ ಮಾಡಕ್ ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ಮತ್ತೆ ಇಲ್ಲಿಂದ ನಾವು ಕಳಿಸಿದ್ವಿ ಅಂತಂದ್ರೆ ಮತ್ತೆ ಅಲ್ಲಿ ಜಿಮ್ಸ್ ಅಲ್ಲಿ ಹೋಗಿ ಮತ್ತೆ ಓವರ್ಲೋಡ್ ಆಗುತ್ತೆ. ಜಿನೇನಾಗಿ ಯಾರಿಗ ರೆಫರ್ ಮಾಡುವಂಗ ಏನಾರು ಇತ್ತಂದ್ರೆ ನಾವು ಕಳಿಸ್ತೀವಿ. ತಾಲೂಕು ಆಸ್ಪತ್ರೆ ಬಡವರು ರೈತರು ಬರ್ತಕ್ಕಂಥ ಆಸ್ಪತ್ರೆ ಸರ್.